ಗಂಗಾವತಿ ನಗರದಲ್ಲಿ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ನಿಂತು ವ್ಯಾಪಾರ ವಹಿವಾಟು ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರದಿಂದ ಜನರ ಓಡಾಟ, ವಾಹನ ಸಂಚಾರಕ್ಕೆ ಹಾಗೂ ನಗರದ ಸ್ವಚ್ಛತೆಗೆ ಸಮಸ್ಯೆಯಾಗಿದ್ದು 15 ದಿನದಲ್ಲಿ ಸರಿ ಮಾಡಿಕೊಳ್ಳಬೇಕು ಎಂದು ನಗರಸಭೆಯ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ಹೇಳಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದರು. ನಗರದ ಮುಖ್ಯ ರಸ್ತೆ ವೃತ್ತಗಳಲ್ಲಿ ತಳ್ಳು ಬಂಡಿ ಇಟ್ಟು ವ್ಯಾಪಾರ ಮಾಡುತ್ತಿರುವ ಹಿನ್ನೆಲೆ ವಾಹನ ಸಂಚಾರ, ಜನರ ಓಡಾಟಕ್ಕೆ ತೀವ್ರ ಸಮಸ್ಯೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಮಂಗಳವಾರ ನಗರಸಭೆಯ ಸಭಾಂಗಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ, ನಗರದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಎಲ್ಲೆಂದರಲ್ಲಿ ನಿಂತು ವ್ಯಾಪಾರ ಮಾಡಿಕೊಳ್ಳುತ್ತಿರುವುದು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆಯಾಗಿದೆ. ಅಲ್ಲದೆ ತರಕಾರಿ, ಹಣ್ಣು, ಕುಷ್ಕ ಬಂಡಿಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದಿಲ್ಲ. ಇದರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ನಗರದಲ್ಲಿ ವಿಪರೀತ ಪರಿಣಾಮದಲ್ಲಿ ತಳ್ಳು ಬಂಡಿಗಳಾಗಿವೆ. ಬೀದಿ ಬದಿ ವ್ಯಾಪಾರಿಗಳ ಸಂಖ್ಯೆ ಅಧಿಕವಾಗಿದೆ. ಇದರಿಂದ ಜನರ ಓಡಾಟ, ಸಂಚಾರಕ್ಕೆ ಸಮಸ್ಯೆಯಾಗುತ್ತಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳವರೆಗೂ ಸಾರ್ವಜನಿಕರು ದೂರು ಸಲ್ಲಿಸಿದ್ದಾರೆ. ಹೀಗಾಗಿ ನಾವು ಗುಂಡಮ್ಮ ಕ್ಯಾಂಪಿನ ಸಿಟಿ ಮಾರ್ಕೆಟ್ಗೆ ಸ್ಥಳಾಂತರವಾಗಬೇಕು, ಇಲ್ಲ ನಗರದ ಪ್ರಮುಖ ವೃತ್ತ ರಸ್ತೆ ಬಿಟ್ಟು ಎಲ್ಲಿಗಾದರೂ ಹೋಗಿ ಎಂದು ಪೌರಾಯುಕ್ತರು ನೇರವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸೂಚನೆ ನೀಡಿದರು. ಬೀದಿ ಬದಿಯ ವ್ಯಾಪಾರದಿಂದಲೇ ಬದುಕು ಕಟ್ಟಿಕೊಂಡಿದ್ದೇವೆ. ನಮ್ಮಿಂದಲೂ ಕೆಲ ತಪ್ಪುಗಳಾಗಿವೆ. ಏಕಾಏಕಿ ಸ್ಥಳಾಂತರ ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸಲು ಅವಕಾಶ ಮಾಡಿಕೊಡಿ. ತಪ್ಪನ್ನು ಸರಿ ಮಾಡಿಕೊಳ್ಳುತ್ತೇವೆ ಎಂದು ವ್ಯಾಪಾರಿಗಳು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಹೀರಾಬಾಯಿ ನಾಗರಾಜ ಸಿಂಗ್, ನೈರ್ಮಲ್ಯ ವಿಭಾಗದ ಇಂಜಿನಿಯರ್ ಚೇತನ್, ಆರೋಗ್ಯ ವಿಭಾಗದ ನಾಗರಾಜ, ಬೀದಿ ಬದಿ ವರ್ತಕರಾದ ಯಲ್ಲಪ್ಪ, ನವೀನ್, ಇಂಡ್ಲಿ ಪಂಪಾಪತಿ, ನವೀನ್ ಹುಗಾರ, ಖಾಜಾ, ಮೆಹಬೂಬ್, ಹೋಟೆಲ್ ವಿರೂಪಾಕ್ಷ, ಬುರಾನುದ್ದೀನ್ ಸಿಪಾಯಿ, ಬೀದಿ ಬದಿ ವ್ಯಾಪಾರಸ್ಥರು ಸೇರಿದಂತೆ ಇತರರಿದ್ದರು. ವರದಿ ಶರಣಪ್ಪ, ಗಂಗಾವತಿ. ನಾವು ನಿಮ್ಮ ಜೊತೆ ಹೆಚ್ಚಿಗೆ ಏನು ಮಾತಾಡೋಂಗಿಲ್ಲ ಸರ್. ನೀವೇನು ಮಾರ್ಗ ತೋರಿಸ್ತೀರಿ ಆ ಮಾರ್ಗದಲ್ಲಿ ನಾವು ಇರ್ತೀವಿ. ದಯವಿಟ್ಟು ನಮ್ಮ ಮಂದಿಗೆ ಏನು ತೊಂದರೆ ಆಗಲಾರ್ದಂಗಿದ್ರೆ ಇದು ಮಾಡ್ತೀವಿ ಸರ್. ಮತ್ತೆ 100-500 ಹಾಕಕ್ಕೆ ಹೋಗ್ಬೇಡ್ರಿ. 10,000-5,000 ಆದರೆ ಅವ್ರು ಅಣ್ಣ ಹೇಳಿದಾಗ ಅವರಿಗೆ ಸ್ವಲ್ಪ ಗೊತ್ತಾಗುತ್ತೆ. ನಮ್ಮೂರು ಅಂತ ತಿಳಿಸ್ಕೊಡಕತ್ತಾರ. ನಮ್ಮೂರನ್ನ ನಾವು ಹೆಂಗೆ ಇಟ್ಕೋಬೇಕಂತೇಳಿ ಫಸ್ಟ್ ನಿಮ್ಮ ತಲೆಗೆ ಬರಬೇಕು. ಒಂದಣ ಅಧಿಕಾರಿ ಹೇಳೋ ಮಟ್ಟ ನಮ್ಮೂರನ್ನ ನಮಗೆ ಗೊತ್ತಿಲ್ಲ. ಒಂದು ಬಂಡಿ ಮುಂದೆ ಒಂದು ಬಂಡಿ, ಇನ್ನೊಂದು ಬಂಡಿ ಮುಂದೆ ಇನ್ನೊಂದು ಬಂಡಿ, ಎಷ್ಟು ದಿನ ಅಂತ ನೋಡ್ತಾರಣ ಅವರು ಅಧಿಕಾರಿಗಳು. ಹೌದಲ್ಲ? ಒಂದು ಸಲ ಹೇಳಿದ್ರು, 2 ಸಲ ಹೇಳಿದ್ರು, 3 ಸಲ ಹೇಳಿದ್ರು. ಹೇಳಿ ಅವರಿಗೆ ಸಾಕಾಯಿತು. ಮತ್ತೆ ಬಂದಿದ್ದೀವಿ, ಒಂದು ಚಾನ್ಸ್ ಕೊಡ್ರಿ ಸರ್. ನಾವೇನು ನಿಮ್ಮ ಹತ್ರ ದೌರ್ಜನ್ಯ ಮಾಡಕ್ಕೆ ಬಂದಿಲ್ಲ, ದಾದಾಗಿರಿ ಮಾಡಕ್ಕೆ ಬಂದಿಲ್ಲ, ಲೀಡರ್ಶಿಪ್ ಮಾಡಕ್ಕೆ ಬಂದಿಲ್ಲ. ನಿಮ್ಮ ಹತ್ರ ಕೈ ಮುಗಿದು ಕೇಳಕತ್ತೀವಿ. ಇಷ್ಟು ಜನ ಜೀವನದ ಆಧಾರ ನಿಮ್ಮ ಹತ್ರ ಇದೆ. ನೀವು ಮನಸ್ಸು ಮಾಡಿ ನಾವೇನೋ ದುಡ್ಕೊಂಡು ಬಿಂದಿ ರೋಡಲ್ಲಿ ಯಾವುದೇ ಗಲೀಜು ಮಾಡಿದೆ ಒಂದು ಮಾರ್ಕ್ ಮಾಡಿಕೊಡಿ ಸರ್. ನೀವು ಹಿಂಗೆ ನಿಂತ್ಕೊಡ್ರಿ ಅಂತ ಹೇಳ್ರಿ. ನೆಕ್ಸ್ಟ್ ಟೈಮ್ ಏನಾರು ಆ ಥರ ಆಯ್ತು ಬಂದರೆ ಒಬ್ಬರಿಗೆ 100 ರೂಪಾಯಿ 5 ರೂಪಾಯಿ ದಂಡ ಹಾಕ್ಬಿಡ್ರಿ. 5,000 ಇಂದ 10,000 ರೂಪಾಯಿ ಮಟ್ಟ ದಂಡ ಹಾಕ್ರಿ. ಅವರಿಗೆ ಅರಿವು ಮೂಡುತ್ತೆ ಅವತ್ತ. ಹೌದಾ ಸರ್? ಇವಾಗ ಯಾರೋ ಹೇಳಿ ಇಷ್ಟು ಜನ ಜೀವನ ರೋಡಿಗೆ ಬರುತ್ತೆ ಸರ್. ಆಲ್ರೆಡಿ ರೋಡಿಗೆ ಬಂದ್ಬಿಟ್ಟಿದ್ದೀವಿ. ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀವಿ, ದಯವಿಟ್ಟು ನಿಮ್ಮ ನಂಬಿಕೆ ನಾವಿದ್ದೀವಿ. ನಮ್ಮ ಕುಟುಂಬಗಳಿದ್ದಾವೆ. ನಿಮ್ಮಲ್ಲಿ ಇದೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಅದು ಬಿಟ್ಟರೆ ಮತ್ತೆ ಬೇರೆ ನಾವು ಯಾವುದೋ ಲೀಡ್ರಿಗೆ ಮಾಡೋಕ್ಕೆ ಬಂದಿಲ್ಲ. ನಾವು ದುಡ್ಕೊಂತಿನಂತ ವರ್ಗದವ್ರು ಸರ್. ನಮಗೆ ಏನು ಗೊತ್ತು ಸರ್? ನೀವು ಬಂದು ಹೇಳಿದ್ರೆ ಕೇಳ್ತೀವಿ, ಇನ್ನೊಬ್ರು ಬಂದು ಹೇಳಿದ್ರೆ ಕೇಳ್ತೀವಿ. ಹೋಗಿ ದುಡ್ಕೊಂತಿಲ್ಲ ಅಂತ ಬಿಟ್ಟಿದ್ರಿ. ನಮ್ಮಿಂದ ಅತಿ ಮೀರುವಾಗೈತಲ್ಲ, ಅದನ್ನ ಮತ್ತೆ ನಾವು ಸರಿಪಡಿಸ್ಕೊಳ್ತೀವಿ ಸರ್. ಒಂದು ಲಾಸ್ಟ್ ಚಾನ್ಸು ಎಷ್ಟಂತ ಯಾವುದೇ ಕಾರಣಕ್ಕಾಗಲಿ ದಯವಿಟ್ಟು ಅವ್ರು ಮಾತಾಡಿ ಕ್ಷಮಿಸಿ ಸರ್. ದಯವಿಟ್ಟು ಸರ್ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ಹೌದು ಸರ್, ಹೌದು ಸರ್. ಇಲ್ಲ ಸರ್, ಆಗಿಲ್ಲ ಸರ್. ದಯವಿಟ್ಟು ನಾನು ತೆಗೆದಿಲ್ಲ, ನಾನು ನೋಡೋದಿಲ್ಲ. ನೀವು ಏನು ಮಾಡ್ತೀರಿ ಮಾಡ್ಕೋ ಅಂತ ಲೆಕ್ಕದಲ್ಲಿ ನೀನು ಮಾತಾಡಿದ್ರೆ
ನಿಮಿಷ. ಎರಡನೇದು ಇನ್ನೊಂದು, ನಾನು ತೆಗೆಯೋದಿಲ್ಲ, ನೀವೇನ್ ಮಾಡ್ತಿದ್ರು ಮಾಡ್ಕೋದ್ರೆ ಅಂತ ಮಾತಾಡಿದ್ರು. ನಾನು ಬಂದು ನೋಡ್ತೀನಿ, ನೀವು ತೆಗೆಯೋದಿಲ್ಲ. ಇಲ್ಲಾಂದ್ರೆ ಅವ್ನು ಹೊರಗೆ ಕಳಿಸ್ತಾರೆ, ನಾನು ಮಾತಾಡ್ತೀನಿ. ಹೊರಗೆ ಕಳಿಸ್ರ, ಹೊರಗೆ ಕಳಿಸ್ರ, ಹೊರಗೆ ಕಳಿಸ್ರ, ಈ ತರ ಬೆದರಿಕೆ ಆಗಿದ್ರೆ ನಡೆಯಲಾಗಲಿ. ಆದಷ್ಟು ಗೊತ್ತಿದೆ, ನಮ್ಮ ಕರ್ನಾಡಿನ ಅಂತ ಹೇಳಲ್ಲ, ತಪ್ಪು ಮಾಡಿದ್ದಾರೆ. ಆದಷ್ಟು ಅವ್ರಿಗೆ ಅಲ್ಲೇ ಅನುಕೂಲ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಂತ ಎಲ್ಲ ನಾವು ಅದು ಯಾವ ತರ ಮಾಡ್ಬೇಕನ್ನೋದ್ರ ಬಗ್ಗೆ ನಾಳೆ ಬರ್ತೀವಲ್ಲ, ನಾವು ಅದನ್ನ ಹೇಳ್ತೀವಿ. ಬಟ್ ನಾನು ತೆಗೆಯೋದಿಲ್ಲ, ನಾನು ಮಾಡೋದಿಲ್ಲ, ನೀವು ಏನು ಸಾರಿ ಬೇಡ, ನಾನು ಸಾರಿ ಬೇಡ. ಈ ತರ ಸುಮ್ಮನೆ ಇದ್ರಲ್ಲ, ಅದಕ್ಕೆ ನಾವು ಬಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟಗಳು ಆಗ್ತವೆ. ಈ ಅಭ್ಯಸ್ತರಿಗೆ ಹೇಳೋದೇನಂದ್ರೆ ನಮಗೆ ಮೇಲೆ ದ್ವೇಷ ಇಲ್ಲ, ಹೌದಾ? ಈ ಎಲ್ಲ ನಾವು ಕೇಳೋದು, ಕಮಿಷನರ್ ಹೇಳೋದು ಎದಕ್ಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಂತೆ ನಿಮ್ಮ ಮೇಲೆ ಇಷ್ಟು ನಾವು ಪ್ರೆಸರ್ ಹಾಕ್ತಿದ್ದು ಅಷ್ಟೇ. ನನ್ನ ಮೇಲೆ ನಿಮ್ಗೆ ದ್ವೇಷ ಐತಿ, ಬಡೋ ಹೊಟ್ಟೆ ಬಿಡ್ಕೊಂಡು ತಿನ್ನೋರಿಗೆ ನಾವು ಹೊಟ್ಟೆ ಮೇಲೆ ಬಡ್ದಂಗೆ ಆಗುತ್ತಾ ಹಂಗೆ ಹಿಂಗೆ ಅಂತ 100 ಮಂದಿ 100 ಮಾತಾಡ್ತೀರಿ, ಹೌದಾ? ಇಲ್ಲಿ ನಗರಸಭೆಗೆ ಸಂಬಂಧ ಅಲ್ಲಿದು. ಗಂಗಾವತಿ ಇಡೀ ಗಂಗಾವತಿ ಸಿಟಿ ನಗರಸಭೆಕ್ಕಲ್ಲ, ಮೇಲಿಂದ ಆದೇಶ ಆಗಿರ್ತೈತಿ ಕೋರ್ಟ್ನಿಂದ, DC ಅವ್ರಲಿಂದ, ಹೌದಾ? ಅದಕ್ಕೆ ನಾವು ನಿಮ್ಗೆ ಹೇಳಬೇಕಾಗುತ್ತೆ. ನೀವು ನಿಮ್ಮ ಕೈ ಒಳಗಿರುತ್ತೆ, ನೀವು ಯಾವ ಥರ ಮಾಡ್ಕೊಂಡು ಹೋಗ್ಬೇಕು. ನೀವು ದೊಡ್ಡವ್ರು ಮಾಡೋರ್ದಿದ್ದಿರಲಿ, ಅಂಗಡಿ ಹೋಟ್ಲು ಗಿಟ್ಲು ಅವೆಲ್ಲ ಇಟ್ಕೊಂಡಿರಲ್ಲ, ಪಾಪ ಹೆಣ್ಮಕ್ಳು ಬುಟ್ಟಿ ಒಳಗೆ ಇಟ್ಕೊಂಡು ಬಂಡಿ ದಬ್ಕೊಂಡು ಮಾಡ್ತಾರಲ್ಲ, ಅವ್ರಿಗೆ ತೊಂದರೆ ಆಗ್ತದೆ, ನಿಮ್ಮಿಂದ ಅವ್ರಿಗೆ ತೊಂದರೆ ಆಗ್ತದೆ. ದಯವಿಟ್ಟು ಎಲ್ಲರಿಗೂ ಹೇಳೋದೇನಂದ್ರೆ ನಿಮ್ಮ ಏನೇನು ನಿಮ್ಮ ಜವಾಬ್ದಾರಿ ಐತಿ ಅದನ್ನೆಲ್ಲ ನೀವು ಕರೆಕ್ಟಾಗಿ ಮಾಡಿರಿ. ಕಸ ಕಡ್ಡಿ ಎಲ್ಲ ಹಾಕಬೇಡ್ರಿ. ಆಮೇಲೆ ರೋಡ್ ಮೇಲೆ ಏನೂ ಇರ್ಕೂಡ್ದು, ಯಾಕಂದರೆ ಮ್ಯಾಗಿಂದ ಆದೇಶ ಆಗೈತಿ. ನಮ್ಮ ಕೈ ಒಳಗೆ ಏನಿಲ್ಲ, ಅದು ಕಮಿಷನರ್ ಕೈ ಒಳಗೆ ಏನಿಲ್ಲ, ಹೌದಾ? ದಯವಿಟ್ಟು ತಾವು ತಮ್ಮ ಕರ್ತವ್ಯ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಇಷ್ಟ ಹಗಲೆಲ್ಲ ಹೇಳೋದು ನೀವೇನು ಸಣ್ಣವರಲ್ಲ. ಕಮಿಷನರ್ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹೌದಾ? ಪದೇ ಪದೇ ಹೇಳೋದ್ರೊಳಗೆ ಅರ್ಥ ಇಲ್ಲ. ದಯವಿಟ್ಟು ನಿಮ್ಮ ಕೈ ಒಳಗೆ ಇರುತ್ತೆ. ನಾವೇನು ನಿಮ್ಮ ಮೇಲೆ ದ್ವೇಷಲಿದ್ದ ಮಾಡೋಕ್ಕತ್ತಿಲ್ಲ, ಏನಿಲ್ಲ. ಮ್ಯಾಗಿಂದ ಆದೇಶ ಆಗೈತಿ, ಮತ್ತು ಅದ್ರ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ಬೇಕು, ಹೌದಾ? ಅದೆಲ್ಲ ನಿಮ್ಮ ಕೈ ಒಳಗೈತಿ. ಮತ್ತು ನೀವೇನು ಮಾಡ್ತೀರಿ ನೀವು ಬಿಟ್ಟಿದ್ದು. ಆಮೇಲೆ ಕಾನೂನು ಕೈ ತೊಗೊಳ್ತಾರೆ, ಮತ್ತು ಆಮೇಲೆ ತೊಂದರೆ ಆಗುತ್ತೆ ಅಷ್ಟೇ. ಇದು ಮಾಡಬೇಕಾಗಿತ್ತು ನಿಮ್ಮ ನಾಳೆ ಮಾಡ್ತೀವಿ ಮೇಡಮ್. ಬಟ್ ಇವರು ಇನ್ನು ನಾವು ಹೇಳಿದ್ದು ನಾಳೆ ಇವ್ರು ಮೇಂಟೈನ್ ಮಾಡ್ಬೇಕು ಮೇಡಮ್. ನಾವು ನಾಳೆಯಿಂದ ಕಾರ್ಯಾಚರಣೆ ಮಾಡ್ತೀವಿ. ಬಟ್ ಕಾರ್ಯಾಚರಣೆ ಮಾಡಿದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ, ಇವರು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಅಬ್ಸರ್ವ್ ಮಾಡ್ತೀವಿ. ನಾವು ಸಿಟಿ ಎಲ್ಲ ಓಡಾಡ್ತೀವಿ ಮೇಡಮ್, ನೋಡ್ತೀವಿ. ಈಗ ಅಲ್ಲಿ ಕೆಲವೊಂದು ಇದಾವೆ ಫುಟ್ಪಾತ್ ಮೇಲೆ ಅಂಗಡಿಗಳು, ನಾಳೆ ಅದನ್ನೆಲ್ಲ ತೆಗಿತೀವಿ. ಈಗ ಇವರಿಗೆ ನಾವು ಇವರೆಲ್ಲ ಹಣ್ಣಿನ ವ್ಯಾಪಾರ ಮತ್ತು ಇವರು ಏನು ತಿಂಡಿ ವ್ಯಾಪಾರ, ತಿಂಡಿ ಫಾಸ್ಟ್ ಫುಡ್ ಎಲ್ಲ ಇದ್ದಾರೆ. ಇವರಿಗೆ ನಾವು ಏನು ಬೀದಿ ಬದಿ ವ್ಯಾಪಾರಸ್ಥರು ಸ್ವಲ್ಪ ಟೈಮ್ ಕೊಡೋಣ ಅಂತೇಳಿ ಟೈಮ್ ಕೊಡ್ತಾ ಇದ್ದೀವಿ. 15 ದಿನ ನಾವು ಏನು ಇವಾಗ ಹೇಳಿವಿ, ಸಾರ್ವಜನಿಕ ತೊಂದರೆ ಆಗ್ಬಾರ್ದು, ಫುಟ್ಪಾತ್ ಮೇಲೆ ಇರಬಾರ್ದು, ಚೇರು ಟೇಬಲ್ ಹಾಕಿ ಅವ್ರು ಫುಟ್ಪಾತ್ ಮೇಲೆ ಇಟ್ಕೊಂಡು ಟಾರ್ಪಲ್ ಹಾಕಿ ಆ ಥರ ಇರಬಾರ್ದು. ಒಂದು ಬಂಡಿ ಇವರು ಮಾರಾಟ ಮಾಡಬೇಕು, ಬಂಡಿ ಇಟ್ಕೊಂಡು ಅವರು ಮಾರಾಟ ಮಾಡೋರವರು ಬಂಡಿ. ಆಮೇಲೆ ಅವ್ರು ಏನು ಅವ್ರು ತಿಂಡಿ ತಿನ್ನೋರಾಗಲಿ ಅಥವಾ ವ್ಯಾಪಾರ ಮಾಡೋರಾಗಲಿ ನಿಂತ್ಕೊಂಡು ವ್ಯಾಪಾರ ಮಾಡಲಿ, ಅವ್ರು ಏನು ನಿಂತ್ಕೊಂಡು ತಿನ್ನಲಿ, ಅಲ್ಲಿ ಡಸ್ಟ್ಬಿನ್ನಲ್ಲಿ ಹಾಕಲಿ, ಅಲ್ಲಿ ಅದರಲ್ಲಿ ಕೈ ತೊಳ್ಕೊಳ್ಳಿ, ಹೋಗಲಿ. ಆ ಥರ ಇವ್ರಿಗೆ ಇನ್ಸ್ಟ್ರಕ್ಷನ್. ನೀವು ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು. 15 days ಟೈಮ್, 15 ದಿನ ಅಷ್ಟೇ ಟೈಮ್. ಆಮೇಲೆ ಮತ್ತೆ ನೀವು ಇದೇ ಹತ್ರ ಮತ್ತೆ ನೆಕ್ಸ್ಟ್ ಕರೆಯೋದಿಲ್ಲ ಮೇಡಮ್, ಹೇಳ್ಬಿಡ್ರಿ ಅವ್ರಿಗೆ. ಅದೇ ನೆಕ್ಸ್ಟ್ ಟೈಮ್ ಕರೆಯಂಗಿಲ್ಲ. ಇವಾಗ ಮತ್ತೆ ಹೇಳೋದು 15 ದಿನ ಟೈಮ್ ಕೊಟ್ಟದ ಲಾಸ್ಟ್. ಸ್ನೇಹಿತರು ಇರ್ತಾರೆ ಅಥವಾ ನಿಮ್ಮ ಒಂದು ಬಂಧುಗಳಿರ್ತಾರೆ, ಹೌದಾ? ಈಗ ನೀವು ಬಂದಿರೋರಿಗೆ ಮಾತ್ರ ನಾವು ಈಗ ಹೇಳ್ತಾ ಇದ್ವಿ, ಬರ್ಲಿದ್ದವ್ರಿಗೆ ಅದನ್ನ ಯಾರು ಜವಾಬ್ದಾರಿ ತಗೊಂತಾರೆ? ಯಾರ್ಯಾರು ಬದಲಾಗಿರ್ತಾರೆ ಅವ್ರ ಜವಾಬ್ದಾರಿ ತಗೊಂಡು ಹೇಳ್ಬೇಕು. ಆ ಗೇಟ್ ಇದೆಯಲ್ಲ, ಆ ಗೇಟ್ ಮುಂದೆ ಇಡ್ಲಿ ಬಂಡಿ ಇಟ್ಕೊಂಡು ಮಾರಾಟ ಮಾಡ್ತೀವಿ.
ನೋಡಿರಾ ಎಷ್ಟು ಗಲೀಜ್ ಮಾಡಿರ್ತಾನ ಯಾರು ಅವನು? ನಿನಗೆ ಏನಾದರೂ ಸ್ವಲ್ಪ ಆದರೂ ಇದು ನಾನು ಮಾಡ್ತಾ ಇರೋದು ತಪ್ಪು ಅನ್ನೋದು ಯಾವತ್ತಾದ್ರೂ ನಿನಗೆ ಅನಿಸಿದೇನಾ? ಇಲ್ಲ ನೀನು ಅನಿಸ್ಲಿಲ್ಲ. ಅನ್ಕೋತೀನಿ ಸರ್, ಇನ್ನು ಮೇಲೆ ಆ ತಪ್ಪು ಮಾಕಾರ ಮಾಡಲ್ಲ ಸರ್. ನೀನಲ್ಲಿ ಚೇರು ಟೇಬಲ್ ಹಾಕಿ ಹೌದಾ? ತಾಡ್ಪಾಲ್ ಕಡೆಯಿಂದ ಹಿಂದೆ ಅಲ್ಲಿ ಒಂದು ಡಬ್ಬೆ ಇಟ್ಕೊಂಡು ಹಿಂದೆ ಆಯ್ತು. ಹೌದು. ಅವ್ರ ಕಂಡಕ್ಟರ್ಗಳು ಅವ್ರಿಗೆಲ್ಲ ಒಂದು ಇದು ಮಾಡ್ಕೊಟ್ಬಿಟ್ಟು ಆಗಲಿ ರೋಡಿಗೆ ಏನ್ ಕೊಡ್ತೀನಿ, ಆದ್ರೂ ಈಗ ಏನೋ ಇದು ಗಲೀಜಾದ್ರೆ ಕ್ಲೀನ್ ಇಟ್ಕೊಡ್ತೀನಿ ಸರ್. ನಾನೇನು ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಹಾಗಾಗಿ ಏನು ನೋಡೋದು ಸರ್, ಈಗ ಏನೋ ತಪ್ಪಾಯ್ತು ಅನ್ಕೋತೀನಿ, ಇನ್ನು ಮೇಲೆ ಬೇಕಾದ್ರೆ ಸರಿ ಪಡ್ಸ್ಕೊಂಡು ಹೋಗ್ತೀನಿ. ಆಮೇಲೆ